ಇವತ್ತಿನ ಈ ವಿಡಿಯೋದಲ್ಲಿ ಮಟನ್ ಮೊಸರು ಸಾರನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. 4 ಟೀ ಸ್ಪೂನ್ನಷ್ಟು ಕೊತ್ತಂಬರಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 10 ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು, 4 ಏಲಕ್ಕಿ, 2 ಟೀ ಸ್ಪೂನ್ನಷ್ಟು ಕಲ್ಲಂಗಡಿ ಹಣ್ಣಿನ ಬೀಜ, 1 ಟೀ ಸ್ಪೂನು ಗೋಡಂಬಿ, 1/4 ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನು ಗಸಗಸೆ, 1.5 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನು ಗರಂ ಮಸಾಲ, ಅರ್ಧ ಕಪ್ ಅಷ್ಟು ಅಡಿಗೆ ಎಣ್ಣೆ, 2 ದೊಡ್ಡ ಸೈಡ್ನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 100 ಗ್ರಾಮು ಮೊಸರು, 1/4 kg ಅಷ್ಟು ಮಟನ್ನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು. ಇಷ್ಟೆಲ್ಲ ಪದಾರ್ಥಗಳನ್ನ ಬಳಸ್ಕೊಂಡು ಇವಾಗ ಮಟನ್ ಮೊಸರು ಕರಿನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಒಂದು ಒಗ್ಗರಣೆದು ಸಣ್ಣದು ಪ್ಯಾನ್ ತೊಗೊಂಡಿದ್ದೀನಿ. ಅದನ್ನ ಸ್ಟವ್ ಹಚ್ಕೊಂಡು ಸ್ವಲ್ಪ ಬಿಸಿ ಆಗೋಸ್ಕರ ಇಟ್ಕೊಂಡಿರುವಂಥದ್ದು. ಒಮ್ಮೆ ಬಿಸಿ ಆಗಿದ ಕೂಡಲೇ ಗಸಗಸೆ ಮತ್ತು ಗೋಡಂಬಿ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜನ ಹಾಕೊಂತಾರಂಥದ್ದು. ಒಂದು ಚೂರು ಇದನ್ನ ಡ್ರೈ ರೋಸ್ಟ್ ಮಾಡಿದ ತಕ್ಷಣ ಅದು ಚಿಟ್ಪಟ ಅಂತ ಇದೆ. ಈಗ ಇದೇ ಹಂತದಲ್ಲೇ ಇದನ್ನ ತಣ್ಣಗಾಗೋದಕ್ಕೋಸ್ಕರ ಬಿಟ್ಕೊಂಬೋಣ. ಎಲ್ಲ ರೋಸ್ಟ್ ಮಾಡ್ಕೊಂಡಿದಂಥ ಪದಾರ್ಥಗಳನ್ನ ಒಂದು ಜಾರ್ನಲ್ಲಿ ಹಾಕೊಬೇಕು. ಜಾರ್ನಲ್ಲಿ ಹಾಕೊಂಡಾದ್ಮೇಲೆ ಇದನ್ನ ಪೇಸ್ಟ್ ಮಾಡ್ಕೊಂಬೋಣ. ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಸೈಡ್ನಲ್ಲಿ ಹಾಕಿಟ್ಕೊಳ್ಳಿ. ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಕುಕ್ಕರ್ನ ತಗೊಂಡಿರುವಂಥದ್ದು. ಕುಕ್ಕರ್ ಈಗ ಒಂದು ಚೂರು ಬಿಸಿ ಆಗಿದ ಕೂಡಲೇ ಇಟ್ಕೊಂಡಿದ್ದಂಥ ಎಣ್ಣೆನ ಅದಕ್ಕೆ ಸೇರಿಸ್ಕೊಂಬೋಣ. ಎಣ್ಣೆನ ಹಾಕೊಂಡಾದ್ಮೇಲೆ ಇದಕ್ಕೆ ಏಲಕ್ಕಿನ ಸೇರಿಸ್ಕೊಂಬೋಣ. ಫ್ರೈ ಮಾಡ್ಕೊಬೇಕು. ಚಿಟ್ಟಪಟ ಅನ್ನಕ್ಕೆ ಶುರು ಆಗಾದ್ಮೇಲೆ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡು ಕಲರು ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಥದ್ದು. ಫ್ರೈ ಆಗ್ತಾ ಇರೋಂಥ ಹಂತದಲ್ಲೇ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೋಣ. ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗೋದಕ್ಕೆ ಮತ್ತೆ ಬೇಗ ಫ್ರೈ ಆಗ್ತಾರೆ. ಒಮ್ಮೆ ಈ ರೀತಿ ಡಾರ್ಕ್ ಪಿಂಕಿಶ್ ಆಗಿದ ಕೂಡ್ಲೇನೆ ಇಟ್ಕೊಂಡಿದ್ದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಈಗ ಸೇರಿಸ್ಕೊಂಬಿಡಿ. ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಣ. ಫ್ಲೇಮು ಸ್ವಲ್ಪ ಮೀಡಿಯಂ ನಲ್ಲಿ ಇರಲಿ, ಇಲ್ದಿರ ಲೋ ಅಲ್ಲೇ ಇರಲಿ. 2 ರಿಂದ 3 ನಿಮಿಷ ಫ್ರೈ ಆಗಿದ ಕೂಡ್ಲೇನೆ ಇಟ್ಕೊಂಡಿದ್ದಂಥ ಅರಿಶಿನ ಪೌಡ್ರು, ಗರಂ ಮಸಾಲ ಎರಡನ್ನೂ ಸೇರಿಸ್ಕೊಂತಾ ಇರೋಂಥದ್ದು. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಲಿ. ಎಲ್ಲ ಪದಾರ್ಥಗಳು ಹಾಕೊಂಡಾದ್ಮೇಲೆ ಹಸಿ ಸ್ಮೆಲ್ ಹೋಗಿದಾಗಿದೆ. ಈಗ ಮಟನ್ನ ಸೇರಿಸ್ಕೊಂಬೋಣ. ಮಟನ್ನ ಸೇರಿಸ್ಕೊಂಡು ಪೂರ್ತಿಯಾಗಿ ಒಂದ್ಸರಿ ಕಲಿಸ್ಕೊಳ್ಳಿ. ಎಲ್ಲ ಪದಾರ್ಥಗಳು ಮಟನ್ಗೆ ಚೆನ್ನಾಗಿ ಇಟ್ಕೊಳ್ಳಿ. ಒಂದ್ಸರಿ ಕಲಸಿದಾದ್ಮೇಲೆ ಇದು ಕೂಡ ಒಂದು 2 ನಿಮಿಷ ನೀರು ಬಿಟ್ಕೊಳ್ಳಿ. ಅಲ್ಲವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಣ. ಈಗ ಮತ್ತೊಂದು ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಒಂದ್ಸರಿ ಮಟನಲ್ಲಿ ಎಣ್ಣೆ ಸಪ್ರೇಟ್ ಆಗೋಕ್ಕೆ ಶುರು ಆಗಾದ್ಮೇಲೆ ಇಟ್ಕೊಂಡಿದ್ದಂಥ ಮೊಸರನ್ನು ಕೂಡ ಈಗ ಸೇರಿಸ್ಕೊಂಬೋಣ. ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯ್ದು ಪೇಸ್ಟ್ನ ಕೂಡ ಸೇರಿಸ್ಕೊಂಬೋಣ. ಆಮೇಲೆ ಗಸಗಸೆ ಪೇಸ್ಟ್ನ ಕೂಡ ಸೇರಿಸ್ಕೊತಾ ಇರೋವಂಥದ್ದು. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಒಂದ್ಸರಿ ಕಲಿಸ್ಕೊಳ್ಳಿ. ಫ್ಲೇಮು ಆದಷ್ಟು ಲೋ ಅಲ್ಲೇ ಇರಲಿ. ಪೂರ್ತಿಯಾಗಿ ಈ ರೀತಿ ಕಲ್ಸ್ಕೊಂಡಾದ್ಮೇಲೆ ಎಣ್ಣೆ ಸಪ್ರೇಟ್ ಆಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೋಣ. ಭಾಳ ಅಂದರೆ ಭಾಳ ಸುಲಭವಾಗಿರ್ತಾರೆ ಮತ್ತು ಟೇಸ್ಟಿಯಾಗಿ ಕೂಡ ಇರ್ತಾರೆ. ಇದನ್ನ ನೀವು ಕೂಡ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ. ನೈಜಾಮ್ ಸ್ಟೈಲಿನ ಈ ಮಟನ್ ಕರಿ ನಿಮಗೂ ಕೂಡ ಇಷ್ಟ ಆಗ್ತಿದೆ. ಎಣ್ಣೆ ಸಪ್ರೇಟ್ ಆಗೋಕ್ಕೆ ಶುರು ಆಗೋ ಹಂತದಲ್ಲೇ ಒಂದು 3 ಕಪ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಕನ್ಸಿಸ್ಟೆನ್ಸಿನ ಹಾಕ್ಕೊಳ್ಳಿ. ನಾನು ಒಬ್ಬನೇ ಇರೋದ್ರಿಂದ ನಾನೊಂದು 2 ಗ್ಲಾಸ್ ಅಷ್ಟೇ ನೀರು ಹಾಕ್ಕೊತಾ ಇದ್ದೀನಿ. ಒಂದ್ಸರಿ ಉಪ್ಪು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ತುಂಬಾ ಪರ್ಫೆಕ್ಟ್ ಆಗಿದೆ. ಈಗ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ % ಅಷ್ಟು ಕೊತ್ತಂಬರಿನ ಈಗ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಾದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು 4 ವಿಸಿಲ್ ಬರೋವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಬೋಣ. 4 ರಿಂದ 5 ವಿಸಿಲ್ಲು ಬಂದಿದ್ದಾಯ್ತು. ಈಗ ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಪ್ಲೆಷರ್ ಹೋಗೋದಕ್ಕೆ ಹೀಗೆ ಬಿಟ್ಕೊಂಬೋಣ. ಕಂಪ್ಲೀಟ್ ಆಗ ಈಗ ಪ್ಲೆಷರ್ ಹೋಗಿದ್ದಾಗಿದೆ. ಓಪನ್ ಮಾಡ್ಕೋಣ. ಮಟನ್ ಎಲ್ಲ ತುಂಬ ಕ್ಲೀನಾಗಿ ಬಾಯ್ಲ್ ಆಗಿದೆ. ಕೇವಲ ಅರ್ಧ ಅವರ್ನಲ್ಲಿ ಭಾಳ ರುಚಿಕರವಾಗಿರುವಂಥ ಮತ್ತು ಒಳ್ಳೆ ವೆರೈಟಿ ಆಗಿರುವಂಥ ಮಟನ್ ಕರಿ ಯಾರಾದರೂ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ. ಇನ್ನೊಂದು ಕೊತ್ತಂಬರಿ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಯಾಗಿತ್ತು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾರಾದರೂ ಹೊಸಬ್ರಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದು ಮರ್ತೋಗ್ಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.